కోకోలి నత్తల నుండి సంగ్రహించిన పిఏఎస్ ఆధారంగా తయారు చేయబడిన ప్రతిభా బయోటెక్ వారి ఏకైక అంతర్జాతీయ ఫర్టిలైజర్ కోకోలి. ఇది నేల యొక్క pH ని స్థిరీకరించి కార్బన్ శాతాన్ని పెంచడమే కాకుండా మొక్కలకు కావలసిన నత్రజని, భాస్వరం, పొటాషియం మరియు అన్ని రకాల మైక్రో న్యూట్రియంట్స్ కలిగిన శక్తివంతమైన ఫర్టిలైజర్ కోకోలి. ప్రతిభా బయోటెక్, ರೈತುಲ ಪಾಲಿಟ ಆತ್ಮಬಂಧು. ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಿಂದ ನಾನು ಕೃಷಿ ಇಲಾಖೆಯ ಒಂದು ಭೂತದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಅವರು ಇಲ್ಲಿಯವರೆಗೆ ರೈತರು ಮತ್ತು ಫಲಾನುಭವಿಗಳನ್ನು ನಷ್ಟದ ಆಳಕ್ಕೆ ತಳ್ಳಿದ್ದಾರೆ. ಆ ನಷ್ಟದಿಂದ ಅವರು ಎಂದಿಗೂ ಮೇಲಕ್ಕೆ ಬರುವುದಿಲ್ಲ. ಅಂದಹಾಗೆ ಇಲ್ಲಿಯವರೆಗೂ ಹಲವು ರೈತರಿಗೆ ಕೃಷಿ ಮಾಡುವ ಸರಿಯಾದ ವಿಧಾನದ ಬಗ್ಗೆ ತಿಳಿಸಿದ್ದೇನೆ ಮತ್ತು ಹಲವು ಸಂಚಿಕೆಗಳಲ್ಲಿ ರೈತರಿಗೆ ಸಂಪೂರ್ಣ ವಿವರವಾಗಿ ವಿವರಿಸಿದ್ದೇನೆ. ಅವರು ಹೇಗೆ ವಂಚನೆಗೆ ಒಳಗಾಗುತ್ತಿದ್ದಾರೆ ಮತ್ತು ಫಲಾನುಭವಿಯ ಹೇಗೆ ನಷ್ಟ ಅನುಭವಿಸುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯಬೇಕು. ಕೃಷಿ ನೀತಿ ಏನೇ ಇರಲಿ, ನಾನು ಯಾರನ್ನು ನಂಬುತ್ತೇನೆ ಮತ್ತು ಮಾತನಾಡುತ್ತೇನೆ ಅಂದರೆ ಸಾವಯವ ಮತ್ತು ಪೌಷ್ಟಿಕಾಂಶ ಸಮತೋಲಿತ ಕೃಷಿ. ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿ ಇದೇ ನಿಜವಾದ ಕೃಷಿ. ಇದನ್ನು ಮಾಡದೆ ಕೃಷಿಗೆ ದಿಕ್ಕು ತಪ್ಪಿಸುತ್ತಿದ್ದೇವೆ. ಸ್ವಾರ್ಥ ಚಿಂತನೆಗಳು ಮತ್ತು ಲಾಭಕೊರತನ ತಾಳ್ಮೆಯನ್ನು ಸಾಧನವಾಗಿ ಪರಿಗಣಿಸಿ ಕೃಷಿಯನ್ನು ತಪ್ಪುದಾರಿಗೆ ಕೊಂಡೊಯ್ಯುತ್ತಿದೆ. ಇದನ್ನು ಮಾಡಲು ಎಲ್ಲ ಜನರು ಆಯ್ಕೆ ಮಾಡಿದ ಮಾರ್ಗವೆಂದರೆ ಸಂಶ್ಲೇಷಿತ ವಸ್ತು. ಎಲ್ಲದಕ್ಕೂ ಸಾವಯವ ಎಂಬ ಪದವನ್ನು ಮುಂದಿಟ್ಟು ಇಡೀ ಜಗತ್ತನ್ನೇ ವಂಚಿಸುತ್ತಿದ್ದಾರೆ. ರೈತರು ಮತ್ತು ಫಲಾನುಭವಿಗಳು ಇಬ್ಬರೂ ವಂಚನೆಗೆ ಒಳಗಾಗುತ್ತಿದ್ದಾರೆ. ಈ ಸಾವಯವ ಭೂತದ ಲಾಭವನ್ನು ಮಧ್ಯದಲ್ಲಿರುವ ಜನರು ರೈತರಿಗೆ ಮತ್ತು ಫಲಾನುಭವಿಗಳಿಗೆ ಹಾನಿಯನ್ನುಂಟು ಮಾಡುತ್ತಿದ್ದಾರೆ. ನಿಮ್ಮನ್ನು ತಪ್ಪುದಾರಿಗೆ ಕರೆದೊಯ್ಯುತ್ತಿದೆ. ಇದನ್ನು ಮಾಡಲು ಎಲ್ಲ ಜನರು ಆಯ್ಕೆ ಮಾರ್ಗವು ಇಂದ್ರಿಯ ವಸ್ತುವಾಗಿದೆ. ಕೇಂದ್ರ ವಿಷಯ ಕೃಷಿ. ಎಲ್ಲ ಕೃಷಿ ಉತ್ಪನ್ನಗಳನ್ನು ಆಕರ್ಷಕ ಪೊಟ್ಟಣದಲ್ಲಿ ತುಂಬಿ ಸಾವಯವ ಪದವನ್ನು ನೋಡಿ ರೈತರು ಹಾಗೂ ಫಲಾನುಭವಿಗಳನ್ನು ವಂಚಿಸುತ್ತಿದ್ದಾರೆ. ನಾನು ಇತ್ತೀಚೆಗೆ ಲಂಡನ್, ಯುಕೆಗೆ ಹೋಗಿದ್ದೆ. ಅಲ್ಲಿ ನಮ್ಮಂತೆ ಹಾಲು ಹಾಕಿದ ನಂತರ ಅದೇ ದಿನ ಬಳಸುವುದಿಲ್ಲ. ಹೆಚ್ಚಾಗಿ ಪೂರ್ವಸಿದ್ಧ ಹಾಲು ಇದೆ. ಅದು ಮೊಸರು ಉಳಿದಿದೆ. ಚಹಾ ಮಾಡಲು ನಮ್ಮಂಥ ಹಾಲು ಎಲ್ಲಿ ಸಿಗುತ್ತದೆ ಎಂದು ನಾನು ನನ್ನ ಸ್ನೇಹಿತರನ್ನು ಕೇಳಿದೆ. ನಾನು ಕೇಳಿದ ತಕ್ಷಣ ಹಾಲನ್ನು ನನ್ನ ಮುಂದೆ ಇಟ್ಟು ಇದು ಸಾವಯವ ಹಾಲು ಎಂದರು. ಅದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಹಾಲಿನಲ್ಲಿಯೂ ಸಾವಯವ ಹೇಗೆ? ನಮ್ಮ ದುರದೃಷ್ಟವೆಂದರೆ ಕೆಲವು ಬಟ್ಟೆ ಅಂಗಡಿಗಳಲ್ಲೂ ಸಾವಯವ ಬಟ್ಟೆಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಎಲ್ಲವನ್ನೂ ಮುಂದಿಟ್ಟುಕೊಂಡು ಸಾವಯವವನ್ನೇ ಮಾರುತ್ತಿರುವುದು ಅಚ್ಚರಿ ಮೂಡಿಸಿದೆ. ಸಾವಯವ ಎಂದು ಹೇಳಿ ಗ್ರಾಹಕರನ್ನು ವಂಚಿಸುತ್ತಿದ್ದಾರೆ. ಅದೇ ರೀತಿ ಕೇಂದ್ರೀಕೃತ ಬೇಸಾಯ ಮಾಡಲು ರೈತರನ್ನು ಕರೆಯಲಾಗಿದೆ. ಆದರೆ ಈ ಬಗ್ಗೆ ಸರಿಯಾದ ಸುದ್ದಿ ನೀಡುತ್ತಿಲ್ಲ. ಇದರಿಂದ ನಷ್ಟ ಉಂಟಾಗಿದೆ. ಕೃಷಿಯಲ್ಲಿ ಕೇಂದ್ರೀಕೃತ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇವೆ. ಅರ್ಥಾತ್ ಪೋಷಕಾಂಶಗಳನ್ನು ಬೇರ್ಪಡಿಸಿ ಕೃಷಿ ಮಾಡುವುದರಿಂದ ರೈತರಿಗೆ ಹಾನಿಯಾಗುತ್ತಿದೆ. ಪೊಟ್ಟಣದಲ್ಲಿ ಸಾವಯವ ಎಂಬ ಪದವನ್ನು ಹಾಕುವ ಮೂಲಕ ರೈತರಿಗೆ ಕೇವಲ ಪೋಷಕಾಂಶಗಳೊಂದಿಗೆ ಕೃಷಿ ಮಾಡಲು ಹೇಳಲಾಗುತ್ತದೆ ಮತ್ತು ಅವರು ಅದನ್ನು ಖರೀದಿಸಿ ನಂತರ ಮಾರಾಟ ಮಾಡುತ್ತಾರೆ. ಅರ್ಥಾತ್ ಈ ಆರ್ಗಾನಿಕ್ ಪದವನ್ನು ಬಳಸಿ ಎಲ್ಲರೂ ಸಾವಯವ ಎಂದು ಕರೆದು ಎಲ್ಲವನ್ನೂ ಮಾರಾಟ ಮಾಡುತ್ತಾರೆ ಮತ್ತು ಹೆಚ್ಚಿನ ಲಾಭವನ್ನು ತೆಗೆದುಕೊಳ್ಳುತ್ತಾರೆ. ಹೆಚ್ಚಿನ ದರ ವಿಧಿಸುವುದರಿಂದ ಗ್ರಾಹಕರು ನಷ್ಟ ಅನುಭವಿಸುವಂತಾಗಿದೆ. ಉತ್ತಮ ಇಳುವರಿ ಇಲ್ಲದ ಕಾರಣ ರೈತ ನಷ್ಟ ಅನುಭವಿಸುವಂತಾಗಿದೆ. ಇದರಿಂದ ನಾವು ಹೇಗೆ ಪಾರಾಗಬಹುದು ಎಂಬುದನ್ನು ರೈತರು ಅರ್ಥಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ನಾನು ಹೊಸ ಘೋಷಣೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ಅಂದರೆ ONBA
ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿ. ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿ ಎಂದರೆ ಸಾವಯವ ಮತ್ತು ಪೌಷ್ಟಿಕಾಂಶ ಪದಾರ್ಥಗಳ ಸಮತೋಲಿತ ಕೃಷಿ. ಹೀಗೆಯೇ ಕೃಷಿ ಮಾಡಬೇಕು. ಇದು ನಿಜವಾದ ಮತ್ತು ಸರಿಯಾದ ಕೃಷಿ. ಸಮತೋಲಿತ ಕೃಷಿ ಎಂದರೆ ಪೋಷಕಾಂಶಗಳು ಮತ್ತು ಪೋಷಕಾಂಶಗಳ ಸಮಾನ ಕೃಷಿ. ನಾನು ಇದನ್ನು ವಿವರಿಸುತ್ತೇನೆ. ONBA 4-5 ವಿಭಾಗಗಳಲ್ಲಿರುವ ನಿಮಗೆ ದಯವಿಟ್ಟು ಇದರತ್ತ ಗಮನ ಹರಿಸದೆ ಸಾವಯವ ಯಾವುದು, ಪೋಷಕಾಂಶ ಯಾವುದು ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ನಾವು ಏನು ಮಾಡುತ್ತಿದ್ದೇವೆ, ನಮಗೆ ಇವೆರಡು ಏಕೆ ಬೇಕು ಎಂಬುದರ ಕುರಿತು ನಮಗೆ ತಿಳಿಯುತ್ತದೆ. ಮೊದಲಿನ ಸಾವಯವ ಭೂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾವಯವ ಪದವನ್ನು ನಾವು ಮೊದಲ ಬಾರಿಗೆ 7ನೇ ತರಗತಿಯಲ್ಲಿ ಕೇಳಿರಬಹುದು. ನಾವು ರಾಸಾಯನಶಾಸ್ತ್ರವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಅಂದರೆ ಸಾವಯವ ರಾಸಾಯನಶಾಸ್ತ್ರ ಮತ್ತು ಅಜೈವಿಕ ರಸಾಯನಶಾಸ್ತ್ರ. ಅಲ್ಲಿಂದ ನಾವು ಸಾವಯವ ಪದವನ್ನು ತಿಳಿದುಕೊಳ್ಳಲು ಪ್ರಾರಂಭಿಸಿದ್ದೇವೆ. ಅದು ಕೂಡ ರಸಾಯನಶಾಸ್ತ್ರ ಎಂದು ವಿದ್ಯಾವಂತರಿಗೆ ಗೊತ್ತು. ಅರ್ಥಾತ್ ಸಾವಯವ ಪದಾರ್ಥವು ಒಂದು ರಾಸಾಯನಿಕ ವಸ್ತು. ಅಂತೆಯೇ ಈ ಸಾವಯವ ಪದಾರ್ಥಗಳು ರಾಸಾಯನಿಕಗಳಾಗಿವೆ. ಹಾಗೆಯೇ ಸಾವಯವ ಪದಾರ್ಥವು ಒಂದು ರಾಸಾಯನಿಕ ವಸ್ತುವಾಗಿದೆ. ಇಲ್ಲಿ ಸಾವಯವ ಮತ್ತು ಅಜೈವಿಕ ಇವೆರಡೂ ಸಹ ರಾಸಾಯನಿಕ ಪದಾರ್ಥಗಳಾಗಿವೆ. ಈ ಎರಡೂ ರೀತಿಯ ರಾಸಾಯನಿಕಗಳಲ್ಲಿ 2 ಹೆಚ್ಚು ವೈರಸ್ಗಳನ್ನು ಹೊಂದಿರುತ್ತವೆ ಮತ್ತು ಪ್ರಯೋಜನಕಾರಿ ಪದಾರ್ಥಗಳೂ ಇವೆ. ಇವೆರಡರಲ್ಲಿ ಒಂದೇ ಒಂದು ಸರಿ ಆಗುವುದಿಲ್ಲ. ಅರ್ಥಾತ್ ಸಾವಯವ ಸುರಕ್ಷಿತ ಮತ್ತು ರಾಸಾಯನಿಕ ವಿಷಕಾರಿ. ಇದು ಸರಿಯಲ್ಲ. ಇದನ್ನು ಹೇಳುವುದು ಸಂಪೂರ್ಣವಾಗಿ ತಪ್ಪು. ಸಾವಯವ ರಾಸಾಯನಶಾಸ್ತ್ರದ ಅರ್ಥವೆಂದರೆ ಯಾವುದೇ ವಸ್ತುವಿನಲ್ಲಿ ಇಂಗಾಲ ಮತ್ತು ಹೈಡ್ರೋಜನ್. ಸ್ವಲ್ಪ ಎಚ್ಚರಿಕೆಯಿಂದ ಆಲಿಸಿ. ಯಾವುದೇ ವಸ್ತುವಿನಲ್ಲಿ ಇಂಗಾಲ ಮತ್ತು ಹೈಡ್ರೋಜನ್ ಬಂಧಿತವಾಗಿವೆ, ಆ ವಸ್ತುವನ್ನು ಸಾವಯವ ರಾಸಾಯನಿಕ ಅಥವಾ ಸಾವಯವ ಸಂಯುಕ್ತ ಅಥವಾ ಸಾವಯವ ವಸ್ತು ಎಂದು ಕರೆಯಲಾಗುತ್ತದೆ. ಇದರರ್ಥ ಅಷ್ಟೇ. ಯಾವುದೇ ಸಂಯುಕ್ತ ಅಥವಾ ಮಿಶ್ರ ವಸ್ತುವು ಇಂಗಾಲ ಮತ್ತು ಹೈಡ್ರೋಜನ್ ಅನ್ನು ಹೊಂದಿದ್ದರೆ ಅದನ್ನು ಸಾವಯವ ಸಂಯುಕ್ತ ಎಂದು ಕರೆಯಲಾಗುತ್ತದೆ. ಇದು ಒಂದೇ ಅರ್ಥ. ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನು ಬಂಧಿಸಿದ ನಂತರ ಎರಡನೆಯ ವಸ್ತುವು ಯಾವುದಾದರೂ ಆಗಿರಬಹುದು. ಇದು ವಿಷಕಾರಿಯಾಗಿರಬಹುದು ಅಥವಾ ವಿಷಕಾರಿಯಲ್ಲದಿರಬಹುದು. ಅರ್ಥಾತ್ ಪ್ರತಿಯೊಂದು ವಸ್ತುವಿನಲ್ಲಿ ಹೈಡ್ರೋಜನ್ ಮತ್ತು ಇಂಗಾಲದ ಬಂಧವಿದೆ. ಆ ವಸ್ತುವನ್ನು ಸಂಶ್ಲೇಷಿತ ವಸ್ತು ಎಂದು ಕರೆಯುತ್ತೇವೆ. ಈ ಪದವನ್ನು ವ್ಯಾಪಕವಾಗಿ ಬಳಸಿ, ಹೇರಳವಾಗಿ ಸಾರ್ವಜನಿಕವಾಗಿ ಸಾವಯವ ಪದವನ್ನು ಬಳಸಿ ಈ ಜನರು ಸಾಕಷ್ಟು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಇದರಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ. ಈ ಭೂಮಿಯ ಮೇಲೆ ಅಜೈವಿಕ ಮತ್ತು ಸಾವಯವ 2 ಅತ್ಯಂತ ವಿಷಕಾರಿ ಪದಾರ್ಥಗಳಾಗಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹೆಚ್ಚು ವಿಷಕಾರಿ ವಸ್ತುಗಳು ಈ ಸಾವಯವ ಪದಾರ್ಥಗಳು ಸಹ ಸಾವಯವ ಸಂಯುಕ್ತಗಳಲ್ಲಿ ಇರುತ್ತವೆ. ಉದಾಹರಣೆಗೆ ಸೋಡಿಯಂ ಸೈನೈಡ್. ಈ ಸೋಡಿಯಂ ಸೈನೈಡ್ ಅನ್ನು ನಾಲಿಗೆಗೆ ಅನ್ವಯಿಸುವುದರಿಂದ ನಾವೇ ಸಾಯುತ್ತೇವೆ. ಸಾವಯವವಾಗಿರುವ ಎರಡನೆಯದು ಫಾಕ್ಸ್ ಗ್ಲೋ ಪ್ಲಾಂಟ್ ಎಂಬ ಸಸ್ಯದಿಂದ ಬಂದಿದೆ. ಇದು ತುಂಬಾ ವಿಷಕಾರಿಯಾಗಿದೆ. ಅಷ್ಟೇ ಅಲ್ಲ, ಟೊಪ್ಚಿದಾಲ್ ವಿಷಕಾರಿ. ಅದು ಸಾವಯವ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ. ವೈರಸ್ಗಳು ವಿಷಕಾರಿಯಾಗಿದ್ದರೂ ಅವು ಸಾವಯವ ಸ್ವಭಾವವನ್ನು ಹೊಂದಿವೆ. ಸಾವಯವವಾಗಿದ್ದರೂ ಇದು ವಿಷಕಾರಿಯಾಗಿದೆ. ಅದೇ ರೀತಿ ಈ ಕಣುಗ ಬೀಜ ಕೂಡ ವಿಷಕಾರಿ ಸಸ್ಯವಾಗಿದೆ. ಇದು ಸಾವಯವವಾಗಿದೆ. ಈ ಜನರು ಸಾವಯವ ಭೂತದ ಬಗ್ಗೆ ಜಗತ್ತನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಂತೆಯೇ ಈ ಮಾತುಗಳನ್ನು ಪ್ರಚಾರ ಮಾಡಿ ಎಲ್ಲರನ್ನೂ ದರೋಡೆ ಮಾಡುತ್ತಿದ್ದಾರೆ. ಸಾವಯವ ಎಂದರೆ ಅದು ವಸ್ತುವಿನಲ್ಲಿ ಇಂಗಾಲ ಮತ್ತು ಜಲಜನಕದ ಬಂಧವಿದ್ದರೆ ಅದನ್ನು ಸಾವಯವ ಎಂದು ಕರೆಯಲಾಗುತ್ತದೆ. ಅಂದರೆ ಪ್ರತಿಯೊಂದು ಸಸ್ಯವೂ ಸಾವಯವ.
ಏಕೆಂದರೆ ನಾವು ಸಸ್ಯದ ಯಾವುದೇ ಭಾಗವನ್ನು ತೆಗೆದುಕೊಂಡರೆ, ಉದಾಹರಣೆಗೆ ನಾವು ಬೇರು ತೆಗೆದುಕೊಳ್ಳಬಹುದು, ಕಾಂಡವನ್ನು ತೆಗೆದುಕೊಳ್ಳಬಹುದು, ನಾವು ಎಲೆಯನ್ನು ತೆಗೆದುಕೊಳ್ಳಬಹುದು, ಹೂವನ್ನು ತೆಗೆದುಕೊಳ್ಳಬಹುದು, ಅಥವಾ ನಾವು ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಪ್ರತಿಯೊಂದು ಭಾಗ ಇಂಗಾಲ ಮತ್ತು ಹೈಡ್ರೋಜನ್ ಖಂಡಿತವಾಗಿಯೂ ಇರುತ್ತದೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನು ಹೊಂದಿರುವ ನಂತರ ಅದನ್ನು ಸಾವಯವ ಎಂದು ಕರೆಯಲಾಗುತ್ತದೆ. ಸಸ್ಯದ ಪ್ರತಿಯೊಂದು ಭಾಗವು ಇಂಗಾಲ ಮತ್ತು ಹೈಡ್ರೋಜನ್ ಅನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಯಾವುದೇ ವಿಜ್ಞಾನಿಗಳು ಕೇಳಿ ದಯವಿಟ್ಟು ಗ್ರಾಹಕರಿಗೆ ಸಾವಯವ ಉತ್ಪನ್ನ ಎಂದು ಹೇಳಬೇಡಿ. ರಾಸಾಯನಿಕ ಮುಕ್ತ ಉತ್ಪನ್ನ ಎಂದು ಕರೆದು ಮಾರಾಟ ಮಾಡಬೇಕು. ರಾಸಾಯನಿಕ ಮುಕ್ತ ಎಂದರೆ ಕೀಟನಾಶಕಗಳು, ಸಸ್ಯನಾಶಕಗಳಂತಹ ವಿಷಕಾರಿ ವಸ್ತುಗಳು. ಇವುಗಳನ್ನು ಅತಿಯಾಗಿ ಬಳಸಿದಾಗ ಅವುಗಳ ಭಕ್ಷ್ಯಗಳು ಹಣ್ಣುಗಳು ಮತ್ತು ಎಲೆಗಳ ಮೇಲೆ ಉಳಿಯುತ್ತದೆ. ನಾವು ತಿಂದ ನಂತರ ಮತ್ತು ನಮ್ಮ ದೇಹದ ಭಾಗಗಳಿಗೆ ಹಾನಿಯಾಗುತ್ತದೆ. ಆದ್ದರಿಂದ ಯಾವುದೇ ರಾಸಾಯನಿಕ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳನ್ನು ಬಳಸದೆ ಕೃಷಿ ಮಾಡಬೇಕು. ಹೊಸ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಬರುತ್ತಿವೆ. ಅದರ ತ್ಯಾಜ್ಯ ಉತ್ಪನ್ನಗಳು ವಿವಿಧ ಭಾಗಗಳಲ್ಲಿ ಉಳಿಯುವುದಿಲ್ಲ. ಬಹಳ ಕಡಿಮೆ ಅವಧಿಯಲ್ಲಿ ರಾಸಾಯನಿಕ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳನ್ನು ಮತ್ತು ಬಳಸದೆ ಬೇಸಾಯ ಮಾಡಬೇಕು. ಅಂತಹ ಹೊಸ ಕೀಟನಾಶಕಗಳು ಬರುತ್ತಿವೆ. ಅಂತಹ ಹೊಸ ಕೀಟನಾಶಕಗಳು ಮತ್ತು ಶಿಲೀಂಧ್ರಗಳು ಬರುತ್ತಿವೆ. ಅದರಲ್ಲಿ ತ್ಯಾಜ್ಯ ಉತ್ಪನ್ನಗಳು ಬಹಳ ಕಡಿಮೆ ಅವಧಿಯಲ್ಲಿ ವಿವಿಧ ಭಾಗಗಳಲ್ಲಿ ಉಳಿಯುವುದಿಲ್ಲ. ಅಂತಹ ಉತ್ಪನ್ನಗಳನ್ನು ಬಳಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಸಿಂಥೆಟಿಕ್, ಪೈರೋಥೈಡ್ ಅಥವಾ ಹೆಚ್ಚು ರಾಸಾಯನಿಕ ಅಥವಾ ಹೆಚ್ಚು ವಿಷಕಾರಿ ರಾಸಾಯನಿಕ ಕೀಟನಾಶಕಗಳನ್ನು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಸಿಂಪಡಿಸುವ ಮೂಲಕ ಅಥವಾ ಹಣ್ಣುಗಳನ್ನು ಕೊಯ್ಲು ಮಾಡುವ ಮೊದಲು ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಿಸುವುದರಿಂದ ರಾಸಾಯನಿಕ ಪದಾರ್ಥಗಳು ಹಣ್ಣುಗಳು ಅಥವಾ ಧಾನ್ಯಗಳನ್ನು ಪ್ರವೇಶಿಸುತ್ತವೆ ಮತ್ತು ನಾವು ಆ ಹಣ್ಣುಗಳು ಅಥವಾ ಧಾನ್ಯಗಳನ್ನು ಸೇವಿಸಿದರೆ ನಾವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ವಿಚಿತ್ರವೆಂದರೆ ಸಾವಯವ ಬೆಳೆಗಳನ್ನು ಬೆಳೆಯಲು ಸಾವಯವ ಪದಾರ್ಥಗಳನ್ನೇ ಬಳಸಿ ಕೃಷಿ ಮಾಡಬೇಕು. ಏನನ್ನೂ ಬಳಸದೆ ಕೃಷಿ ಮಾಡಬೇಕು ಎನ್ನುತ್ತಾರೆ. ಎಲ್ಲವನ್ನೂ ಬಲ್ಲ ವಿಜ್ಞಾನಿಗೂ ದಿಕ್ಕು ತಪ್ಪುತ್ತಿರುವುದು ವಿಷಾದನೀಯ. ONBA ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲನ ಕೃಷಿ ಎಂದರೆ ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲನ ಕೃಷಿ. ONB ಎಂದರೆ ಏನು? ಕೇಂದ್ರೀಕೃತ ವಸ್ತು, ಮಣ್ಣಿಗೆ ಮತ್ತು ಪೌಷ್ಟಿಕಾಂಶ ಎಂದರೆ ಪೌಷ್ಟಿಕಾಂಶದ ವಸ್ತು. ಸಸ್ಯಕ್ಕೆ ಎಲ್ಲ ಮಾಹಿತಿ ತಿಳಿದವರು ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಅಥವಾ ಕೆಲವು ಕಂಪನಿ ಅಧಿಕಾರಿಗಳು ಸಸ್ಯಗಳು ಯಾವುದೇ ಪೋಷಕಾಂಶಗಳನ್ನು ತೆಗೆದುಕೊಂಡರೂ ಸಸ್ಯಗಳು ಸಂಕೀರ್ಣ ರೂಪದಲ್ಲಿ ಮಾತ್ರ ತೆಗೆದುಕೊಳ್ಳುತ್ತವೆ ಎಂದು ಹೇಳುವುದಿಲ್ಲ ಎಂಬುದನ್ನು ಪ್ರತಿಯೊಬ್ಬ ರೈತರು ಗಮನಿಸಬೇಕು. ಅರ್ಥಾತ್ ವಸ್ತುವನ್ನು ಸ್ವತಃ ಮಿಶ್ರಣದಿಂದ ಮತ್ತು ರೂಪದಲ್ಲಿ ಸ್ವೀಕರಿಸಲಾಗುತ್ತದೆ. ಅಂದರೆ ಸಸ್ಯವು ಒಂದು ಪೋಷಕಾಂಶವನ್ನು ಸುಲಭವಾಗಿ ಹೀರಿಕೊಳ್ಳುವುದಿಲ್ಲ ಅಥವಾ ಒಂದನ್ನು ಮಾತ್ರ ಹೀರಿಕೊಳ್ಳುವುದಿಲ್ಲ. ಸಸ್ಯವು ಆಮ್ಲೀಯ ಪದಾರ್ಥಗಳು ಅಥವಾ ಆಮ್ಲೀಯ ಪದಾರ್ಥಗಳು ಅಥವಾ ಸಾವಯವ ಪದಾರ್ಥಗಳು ಅಥವಾ ಅಜೈವಿಕ ಪದಾರ್ಥಗಳಿಂದ ಪ್ರಭಾವಿತವಾಗಿಲ್ಲ ಎಂದು ನೀವು ಗಮನಿಸಬೇಕು. ಸಸ್ಯಗಳ ಸಂಕೀರ್ಣ ರೂಪದಲ್ಲಿರುವ ಪೋಷಕಾಂಶಗಳನ್ನು ಮಾತ್ರ ಹೀರಿಕೊಳ್ಳುತ್ತವೆ. ಇದನ್ನು ಹೇಳಲು ಉತ್ತಮ ಉದಾಹರಣೆಯೆಂದರೆ, ನೀವು ಇದನ್ನು ಅರ್ಥಮಾಡಿಕೊಂಡರೆ ಸಸ್ಯಗಳಿಗೆ ನಾವು ಒದಗಿಸಬೇಕಾದ ಪೋಷಕಾಂಶಗಳು ಸಂಕೀರ್ಣ ರೂಪದಲ್ಲಿರಬೇಕು ಎಂದು ನೀವು ತಿಳಿಯಬಹುದು. ಏಕೆಂದರೆ ಸಸ್ಯಗಳು ಪೋಷಕಾಂಶಗಳನ್ನು ಸಂಕೀರ್ಣ ರೂಪದಲ್ಲಿ ಮಾತ್ರ ಹೀರಿಕೊಳ್ಳುತ್ತವೆ. ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ. ಉದಾಹರಣೆಗೆ, ನಮ್ಮ ವಾತಾವರಣದಲ್ಲಿ ಸಾರಜನಕವು N2 ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ನಮ್ಮ ವಾತಾವರಣದಲ್ಲಿ ಸಾರಜನಕವು N2 ರೂಪದಲ್ಲಿ ಇದು 78% ಸಾರಜನಕವಾಗಿದೆ. ಉಳಿದವರೆಲ್ಲರೂ 22%. ಅಂದರೆ ನೀವು ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಿಲ್ಲದಿದ್ದರೆ ಹಾಗೆ ಮಾಡಿ
ಮತ್ತು ಈ ಚಾನಲ್ ಬಗ್ಗೆ ನಿಮ್ಮ ಸಹವರ್ತಿ ರೈತರಿಗೆ ತಿಳಿಸಿ. N2 ರೂಪದಲ್ಲಿ ಕೇವಲ ಸಾರಜನಕವು 78% ಆಗಿದೆ. ಸಸ್ಯವು ಈ ಸಾರಜನಕವನ್ನು ಸುಲಭವಾಗಿ ಹೀರಿಕೊಳ್ಳಲು ಸಾಧ್ಯವಾದರೆ ನಮ್ಮ ಪರಿಸರದಲ್ಲಿ ಅಗತ್ಯವಿರುವಷ್ಟು ಸಾರಜನಕವು ಲಭ್ಯವಿದೆ. ಅಂದರೆ ಸಸ್ಯಗಳು ನೈಸರ್ಗಿಕವಾಗಿ ಸಾರಜನಕವನ್ನು ಹೀರಿಕೊಳ್ಳುವುದಿಲ್ಲ. ಸಾರಜನಕ ಮಾತ್ರವಲ್ಲ, ಸಸ್ಯಗಳು ನಮ್ಮ ಸಂಕೀರ್ಣ ರೂಪದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಿಷಯವನ್ನು ಯಾವ ವಿಜ್ಞಾನಿಯೂ ಹೇಳಿಲ್ಲ. ಅವರಿಗೆ ಗೊತ್ತು, ಆದರೆ ಹೇಳುವುದಿಲ್ಲ. ಅರ್ಥಾತ್ ಸಸ್ಯಗಳ ಸಂಕೀರ್ಣ ರೂಪದಲ್ಲಿರುವ ಪೋಷಕಾಂಶಗಳು ಮತ್ತು ಪೋಷಕಾಂಶಗಳನ್ನು ಮಾತ್ರ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಏಕೆಂದರೆ ಸಸ್ಯಗಳು ಸಾಮಾನ್ಯವಾಗಿ ಲಭ್ಯವಿರುವ ಪೋಷಕಾಂಶಗಳನ್ನು ಅಥವಾ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. N2 ರೂಪದಲ್ಲಿ ನಮ್ಮ ವಾತಾವರಣದಲ್ಲಿರುವ ಸಾರಜನಕವನ್ನು ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳಲು ಸಸ್ಯವು ನೈಟ್ರೋಗ್ರೋನೇಸ್ ಎಂಬ ಕಿರಣವನ್ನು ಹೊಂದಿರಬೇಕು. ನೈಟ್ರೋಗೋನೇಸ್ ಎಂಬ ಕಿರಣವನ್ನು ಹೊಂದಿರುವ ಯಾವುದೇ ಬ್ಯಾಕ್ಟೀರಿಯಾವು N2 ಅನ್ನು ತೆಗೆದುಕೊಳ್ಳಬಹುದು. ಆದರೆ ಸಸ್ಯಗಳಲ್ಲಿ ಸಾರಜನಕ ಕಿಣ್ವ ಇರುವುದಿಲ್ಲ. ಆದ್ದರಿಂದ ಸಸ್ಯವು ನೈಸರ್ಗಿಕವಾಗಿ ಸಂಭವಿಸುವ ಸಾರಜನಕ ಅಥವಾ N2 ಅನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಸಾರಜನಕ ಕಿಣ್ವವು ಯಾವುದರಲ್ಲಿ ಕಂಡುಬರುತ್ತದೆ? ರೈಜೋಬಿಯಂ, ಅಜಿಟೋಬ್ಯಾಕ್ಟರ್, ನೈಟ್ರೋಜೊಮೋನಾಸ್ ನಂತಹ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳನ್ನು ಬಳಸಬೇಕು ಎಂದು ನಾನು ಹಲವು ಬಾರಿ ಹೇಳಿದ್ದೇನೆ. ಈ ಎಲ್ಲಾ ಬ್ಯಾಕ್ಟೀರಿಯಾಗಳಲ್ಲಿ ಈ ಕಿಣ್ವಗಳು ಲಭ್ಯವಿದೆ. ಇವುಗಳಲ್ಲಿ ನೈಟ್ರೋಜಿನೇಸ್ ಅಥವಾ ಸಾರಜನಕಯುಕ್ತ ಕಿಣ್ವವನ್ನು ತಯಾರಿಸಲಾಗುತ್ತದೆ. ಈ ಸಾರಜನಕಯುಕ್ತ ಕಿಣ್ವಗಳು ಪರಿಸರದಲ್ಲಿರುವ ಸಾರಜನಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಈ ಸಾರಜನಕವನ್ನು ಮಿಶ್ರಣ ರೂಪದಲ್ಲಿ ಸಸ್ಯವು ಹೀರಿಕೊಳ್ಳುತ್ತದೆ. ಈ ರೀತಿಯಾಗಿ ಸಾವಯವ ಗೊಬ್ಬರಗಳು ಸಸ್ಯಕ್ಕೆ ಪ್ರಯೋಜನವನ್ನು ನೀಡುತ್ತವೆ. ರೈಜೋಬಿಯಂ ಅಥವಾ ಅದು ನೈಟ್ರೋಜೊಮೋನಾಸ್ ಆಗಿರಲಿ, ಅವುಗಳಲ್ಲಿ ಸಾರಜನಕ ಕಿಣ್ವ ವಾತಾವರಣದಲ್ಲಿರುವ ಸಾರಜನಕಗಳೊಂದಿಗೆ N2 ರೂಪದಲ್ಲಿ ಮಿಶ್ರಣದ ರೂಪದಲ್ಲಿ ನೈಟ್ರೇಟ್ ಅಥವಾ NOH3 ನಂತಹ ವಿವಿಧ ಮಿಶ್ರಣಗಳಲ್ಲಿ ಪ್ರತಿಕ್ರಿಯಿಸುತ್ತದೆ. ಸಿದ್ಧವಾದಾಗ ಅವು ಅಂತಿಮವಾಗಿ ಸಸ್ಯಗಳನ್ನು ಸ್ವೀಕರಿಸಿ, ಅದಕ್ಕಾಗಿಯೇ ನಮ್ಮ ಭೂಮಿಯಲ್ಲಿ ಹೆಚ್ಚಿನ ಸಾವಯವ ಗೊಬ್ಬರಗಳು ಕಾರಣ. ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ ಲಭ್ಯವಿರುವ ಸಾರಜನಕವು ರಸಗೊಬ್ಬರದಲ್ಲಿರುವ ನೈಟ್ರೋಜೆನಸ್ ಕಿಣ್ವದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಮಿಶ್ರಣ ರೂಪದಲ್ಲಿ ಸಸ್ಯಗಳಿಗೆ ನೀಡಲಾಗುತ್ತದೆ. ಸಸ್ಯವು ಸುಲಭವಾಗಿ ಲಭ್ಯವಿರುವ ಸಾರಜನಕವನ್ನು ಹೀರಿಕೊಳ್ಳುವುದಿಲ್ಲ. ಆದರೆ ಸಂಕೀರ್ಣ ರೂಪದಲ್ಲಿ ಲಭ್ಯವಿರುವ ಸಾರಜನಕವನ್ನು ಸಸ್ಯವು ಸ್ವೀಕರಿಸುತ್ತದೆ. ಅಂದರೆ ನೈಟ್ರೇಟ್ ರೂಪದಲ್ಲಿ ಲಭ್ಯವಿರುವ ಸಾರಜನಕವು ಸಸ್ಯವನ್ನು ಪ್ರವೇಶಿಸಿದ ನಂತರ ನೈಟ್ರೇಟ್ ಆಗುವ ಮೂಲಕ ಸಸ್ಯದ ದ್ಯುತಿಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯು ಸಹ ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದೆ. ಇದು ನಿಮ್ಮಲ್ಲಿ, ನನ್ನಲ್ಲಿ, ಸಸ್ಯಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ನಮ್ಮೆಲ್ಲರಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಎಲ್ಲಾ ಪ್ರಕ್ರಿಯೆಗಳು ರಾಸಾಯನಿಕ ಪ್ರಕ್ರಿಯೆಗಳು. ಆದರೆ ಬ್ಯಾಕ್ಟೀರಿಯಾದಲ್ಲಿ ನಡೆಯುವ ರಾಸಾಯನಿಕ ಕೆಲಸವನ್ನು ಜೈವಿಕ ರಾಸಾಯನಿಕ ಕೆಲಸ ಎಂದು ಕರೆಯಲಾಗುತ್ತದೆ. O2 ಅಂದರೆ ಆಮ್ಲಜನಕ. ನಮ್ಮ ರಕ್ತದಲ್ಲಿ ಕಂಡುಬರುವುದು ಕೂಡ ಒಂದು ರಾಸಾಯನಿಕ ಪ್ರಕ್ರಿಯೆ. ನಾವು ಜೀವಂತ ಜೀವಿಗಳು. ಆದ್ದರಿಂದ ಯಾವುದೇ ರಾಸಾಯನಿಕ ಕೆಲಸವು ಜೈವಿಕ ರಾಸಾಯನಿಕ ಕೆಲಸ ಎಂದು ಕರೆಯಲ್ಪಡುತ್ತದೆ. ಆದ್ದರಿಂದ ರಾಸಾಯನಿಕವು ಭೂತವಲ್ಲ. ಅಂತೆಯೇ ರಾಸಾಯನಿಕವನ್ನು ಭೂತದಂತೆ ಕಾಣುವ ಮೂಲಕ ನಮ್ಮನ್ನು ವಂಚಿಸಲಾಗುತ್ತಿದೆ. ಪೋಷಕಾಂಶಗಳು ಮಣ್ಣಿಗೆ ಮತ್ತು ಪೋಷಕಾಂಶಗಳು ಸಸ್ಯಗಳಿಗೆ ಎಂಬುದನ್ನು ರೈತರು ಅರ್ಥಮಾಡಿಕೊಳ್ಳಬೇಕು. ಇವೆರಡೂ ಅಗತ್ಯ. ಈ ಎರಡನ್ನು ಪ್ರತ್ಯೇಕಿಸಿ ವಸ್ತುಗಳನ್ನು ಸಂಕೀರ್ಣ ಪದಾರ್ಥಗಳಾಗಿ ವಿಭಜಿಸುವ ಅಗತ್ಯವಿಲ್ಲ. ಆದರೆ ಕೇವಲ ಸಿಂಥೆಟಿಕ್ ಗೊಬ್ಬರ, ಗೋಮೂತ್ರ, ದನದ ಸಗಳಿ ಬಳಸಿ ಕೇವಲ ಕೃಷಿಗೆ ಬಳಸಿ ಏನೇ ಹೇಳಿದರೂ ಅದಕ್ಕೆ ಕಿವಿಗೊಡಬೇಡಿ. ಅದು ಅಸಂಬದ್ಧ, ಅದು ತಪ್ಪು. ಸಸ್ಯಕ್ಕೆ ಅದು ಸಾವಯವ ಅಥವಾ ಜೈವಿಕ ಎಂಬುದು ಮುಖ್ಯವಲ್ಲ. ಸಸ್ಯಗಳಿಗೆ 16 ರೀತಿಯ ಮೂಲಭೂತ ಅಂಶಗಳು ಬೇಕಾಗುತ್ತವೆ. ಸಸ್ಯಗಳು ಆ ಮೂಲಭೂತ ಅಂಶಗಳನ್ನು ಸಂಕೀರ್ಣ ರೂಪದಲ್ಲಿ ಮಾತ್ರ ಹೀರಿಕೊಳ್ಳುತ್ತವೆ. ಸಸ್ಯವು ಕೇವಲ ವಸ್ತುವನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಸಂಕೀರ್ಣ ರೂಪದಲ್ಲಿರುವ
ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಸೂಕ್ಷ್ಮ ಪೋಷಕಾಂಶಗಳನ್ನು ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ನೀಡಬೇಕು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡುವುದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಸಸ್ಯಕ್ಕೆ ಪ್ರಯೋಜನಕಾರಿಯಾಗಿ ಸಾಯುತ್ತವೆ. ಇವೆರಡರ ನಡುವೆ ಸಮನ್ವಯತೆ ಇರಬೇಕು, ಸಹಕೇಂದ್ರೀಕೃತವಾಗಿರಬೇಕು ಮತ್ತು ಪೋಷಕಾಂಶಗಳು ಮಿಶ್ರಣಗಳಂತಹ ಸಂಕೀರ್ಣ ರಸಗೊಬ್ಬರಗಳನ್ನು ಸಹ ಹೊಂದಿರಬೇಕು. ಖನಿಜಗಳು ಮಣ್ಣಿಗೆ, ಪೋಷಕಾಂಶಗಳು ಸಸ್ಯಗಳಿಗೆ. ಇದನ್ನು ಅರ್ಥಮಾಡಿಕೊಂಡು ಕೃಷಿ ಮಾಡಿ. ದಯವಿಟ್ಟು ಸಾವಯವದ ಬಲೆಗೆ ಬಿದ್ದು ಮೋಸ ಹೋಗಬೇಡಿ. ಕೃಷಿ ಮಾಡಲು ಇವೆರಡೂ ಬೇಕು. ನಾವು ಯಾರನ್ನೂ ಕಡೆಗಣಿಸಲು ಸಾಧ್ಯವಿಲ್ಲ. ಪೋಷಕಾಂಶಗಳಿಲ್ಲದೆ ಅಥವಾ ಪೌಷ್ಟಿಕ ಪಾನೀಯಗಳಿಲ್ಲದೆ ಯಾವುದೇ ಪ್ರಮಾಣದ ಹಣ್ಣುಗಳನ್ನು ತಿನ್ನುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ದೊಡ್ಡ ಗಾತ್ರವು ಪ್ರಯೋಜನಕಾರಿಯಾಗುವುದಿಲ್ಲ. ಹಣ್ಣುಗಳು ಈ ಎಲ್ಲ ಪೋಷಕಾಂಶಗಳು, ಖನಿಜಗಳು, ಪ್ರಮುಖ ಅಂಶಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಹೊಂದಲು ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ನೀಡಬೇಕು. ಕೇಂದ್ರೀಕೃತ ಪದಾರ್ಥಗಳನ್ನು ಸಸ್ಯಗಳಿಗೆ ಪೂರೈಸುವುದರಿಂದ ಉಳಿದ ಅಂಶಗಳು ಸಸ್ಯಗಳಿಗೆ ಪ್ರವೇಶಿಸುವುದಿಲ್ಲ. ಆ ಅಂಶಗಳು ನಮ್ಮ ಭೂಮಿಯಲ್ಲಿ ಲಭ್ಯವಿದ್ದರೆ ಅವುಗಳನ್ನು ಪ್ರತ್ಯೇಕವಾಗಿ ಒದಗಿಸಲು ಅಗತ್ಯವಿಲ್ಲ. ಅರ್ಥಾತ್ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಈ ಎಲ್ಲ ರೀತಿಯ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಇದ್ದರೆ ಅವುಗಳನ್ನು ಪ್ರತ್ಯೇಕವಾಗಿ ನೀಡುವ ಅಗತ್ಯವಿಲ್ಲ. ಇಲ್ಲದಿದ್ದರೆ ಅದನ್ನು ಖಂಡಿತವಾಗಿ ನೀಡಬೇಕು. ಷರತ್ತಿನ ಪ್ರಕಾರ ಅಗತ್ಯವಿರುವ ಪ್ರಮಾಣವನ್ನು ನೀಡಬೇಕು. ಆಗ ಮಾತ್ರ ಸಸ್ಯಗಳಿಂದ ಗುಣಮಟ್ಟದ ಪೋಷಕಾಂಶಯುಕ್ತ ಆಹಾರ ದೊರೆಯುತ್ತದೆ. ಹಾಗಾಗದೆ ಹೋದರೆ ನಮಗೆ ಸಿಗುವುದು ದೊಡ್ಡ ಭಾರವಾದ ಅನುಪಯುಕ್ತ ಹಣ್ಣುಗಳೇ. ಇದನ್ನು ತಿಂದರೂ ಪ್ರಯೋಜನವಿಲ್ಲ. ಮತ್ತು ಇನ್ನೊಂದು ವಿಷಯವೆಂದರೆ ಸಸ್ಯದಲ್ಲಿನ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಇಂಗಾಲದ ಪಾತ್ರವು ಮುಖ್ಯವಾಗಿದೆ. ಇಂಗಾಲ ಮತ್ತು ಜಲಜನಕದ ಪಾತ್ರ ಬಹಳ ದೊಡ್ಡದು. ಮುಖ್ಯವಾಗಿ ದ್ಯುತಿಸಂಶ್ಲೇಷಣೆಯಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪಾತ್ರವು ಮುಖ್ಯವಾಗಿದೆ. ಇಂಗಾಲ ಮತ್ತು ಜಲಜನಕದ ಪಾತ್ರ ಬಹಳ ದೊಡ್ಡದು. ಸಸ್ಯಗಳು ಮುಖ್ಯವಾಗಿ ನೀರಿನಿಂದ ಜಲಜನಕವನ್ನು ಪಡೆಯುತ್ತವೆ. ನೀರಿನ ಸೂತ್ರವು H2O ಆಗಿದೆ. ಇದು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿದೆ. ಸಸ್ಯಗಳು ನೀರಿನಿಂದ ಜಲಜನಕವನ್ನು ತೆಗೆದುಕೊಳ್ಳುತ್ತವೆ. ಈ ರೀತಿಯಾಗಿ ಸಸ್ಯವು ಹೈಡ್ರೋಜನ್ ಅನ್ನು ಪಡೆಯುತ್ತದೆ. ಆದರೆ ಇಂಗಾಲವನ್ನು ಹೇಗೆ ಪಡೆಯಲಾಗುತ್ತದೆ? ಹೆಚ್ಚಾಗಿ ಜನರು ಎಂದು ತಿಳಿಯುತ್ತದೆ. ಸಸ್ಯವು ನಾವು ಮಣ್ಣಿಗೆ ನೀಡುತ್ತಿರುವ ಕೇಂದ್ರೀಯ ಗೊಬ್ಬರದಿಂದ ಇಂಗಾಲವನ್ನು ಹೀರಿಕೊಳ್ಳುತ್ತದೆ ಮತ್ತು ಅದನ್ನು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಬಳಸುತ್ತದೆ. ಇದು ಸಂಪೂರ್ಣವಾಗಿ ತಪ್ಪು. ನಮ್ಮ ನಾಡಿನಲ್ಲಿ ಅಷ್ಟು ಇಂಗಾಲವಿಲ್ಲ, ಸಾಕಾಗುವುದಿಲ್ಲ. ಏಕೆಂದರೆ ಇಂಗಾಲದ ಪ್ರಮಾಣ 0.1 ತಲುಪಿದೆ. ಕೇವಲ 0.1ರಷ್ಟಿರುವ ಇಂಗಾಲವು ಸಸ್ಯದ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ತುಂಬಾ ಕಡಿಮೆಯಾಗಿದೆ. ವಾಸ್ತವವಾಗಿ ಮಣ್ಣಿನಲ್ಲಿ ಇಂಗಾಲವಿಲ್ಲದಿದ್ದರೆ ಸಸ್ಯವು ಈ ಇಂಗಾಲವನ್ನು ಎಲ್ಲಿಂದ ಪಡೆಯುತ್ತದೆ? ಸಸ್ಯದ ಪ್ರತಿಯೊಂದು ಭಾಗವೂ ಕೆಳಗಿನಿಂದ ಮೇಲಕ್ಕೆ ಇಂಗಾಲವನ್ನು ಹೊಂದಿರುತ್ತದೆ. ಆದರೆ ಈ ಕಾರ್ಬನ್ ಎಲ್ಲಿಂದ ಬರುತ್ತದೆ ಎಂಬ ವಿಷಯ ಎಲ್ಲರಿಗೂ ತಿಳಿದಿದೆ. ಇದು ನಿಮಗೆ ತಿಳಿದಿದ್ದರೆ ಇದು ವಿಚಿತ್ರವಾಗಿ ತೋರುತ್ತದೆ. ಆದರೆ ಸಸ್ಯವು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಎಂದು ಎಲ್ಲರಿಗೂ ತಿಳಿದಿದೆ. ಕಾರ್ಬನ್ ಡೈಆಕ್ಸೈಡ್ ನಮಗೆ ವಿಷಕಾರಿಯಾಗಿದೆ, ಆದರೆ ಸಸ್ಯಗಳಿಗೆ ಇದು ಅತ್ಯಗತ್ಯ. ಸಸ್ಯಗಳು CO2 ಅನ್ನು ತೆಗೆದುಕೊಳ್ಳುತ್ತವೆ. ಇದು ನಮಗೆ ವಿಷಕಾರಿಯಾಗಿದೆ. ಇದು ಅಲ್ಲದೆ ಸಸ್ಯವು ಬದುಕಲು ಸಾಧ್ಯವಿಲ್ಲ. ಇದು ಸಸ್ಯದ ಜೀವಗಾಳಿ. CO2 ಅನ್ನು ತೆಗೆದುಕೊಂಡು ಅದರಿಂದ ಇಂಗಾಲವನ್ನು ವಿಭಜಿಸುತ್ತದೆ. ಆ ಕಾರ್ಬನ್ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಮತ್ತು ರಾಸಾಯನಿಕ ಕ್ರಿಯೆಯ ನಂತರ ಇಂಗಾಲವಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅದನ್ನು ವಿವಿಧ ವಿಭಾಗಗಳಾಗಿ ಭಾಗಿಸುತ್ತದೆ. ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಆ ಇಂಗಾಲವನ್ನು ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುತ್ತದೆ. ವಾತಾವರಣದಿಂದ ಇಂಗಾಲವನ್ನು ತೆಗೆದುಕೊಂಡು ಅದನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ತಲುಪಿಸುವ ಮೂಲಕ ಸಸ್ಯವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಕಾಂಡಗಳು ಬೆಳೆಯುತ್ತವೆ, ಎಲೆಗಳು ಬರುತ್ತವೆ, ಹಣ್ಣುಗಳು ಬರುತ್ತವೆ, ಹೂವುಗಳು, ಕಾಂಡಗಳು ಬರುತ್ತವೆ. ಈ ಎಲ್ಲಾ ಕ್ರಿಯೆಗಳು ನಡೆಯುತ್ತವೆ. ಈ ಕಾರ್ಬನ್ ವಾತಾವರಣದಿಂದ ಸಸ್ಯಕ್ಕೆ
ಅಸ್ತಿತ್ವಕ್ಕೆ ಬರುತ್ತದೆ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೇರಳವಾಗಿದೆ. ಸಸ್ಯವು ಆ CO2 ಅನ್ನು ಹೀರಿಕೊಳ್ಳುತ್ತದೆ ಮತ್ತು ಕಾರ್ಬನ್ ಅನ್ನು ಇತರ ವಸ್ತುಗಳಿಂದ ಬೇರ್ಪಡಿಸುವ ಮೂಲಕ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಕೆಳಗಿನಿಂದ ಬರುವ ನೀರು ಮತ್ತು ಸೂರ್ಯನಿಂದ ಬರುವ ಕಿರಣ ಇವೆಲ್ಲವೂ ಒಟ್ಟಾಗಿ ರಾಸಾಯನಿಕ ಕ್ರಿಯೆಯಾಗಿದೆ. ಇದನ್ನು ನಾವು ದ್ಯುತಿಸಂಶ್ಲೇಷಣೆ ಅಥವಾ ದ್ಯುತಿಸಂಶ್ಲೇಷಣೆ ಎಂದು ಕರೆಯುತ್ತೇವೆ. ನಾವು ಮಣ್ಣಿನಿಂದ ಸಸ್ಯಗಳಿಗೆ ಅಗತ್ಯವಾದ ಇಂಗಾಲವನ್ನು ನೀಡುತ್ತಿಲ್ಲ. ಈ ಬಗ್ಗೆ ಗಮನ ಕೊಡಿ. ಬೆಳೆಯನ್ನು ನೆಟ್ಟ ನಂತರ ಇಂಗಾಲವು ನಿರ್ಮಿಸುತ್ತದೆ ಮತ್ತು ಸಸ್ಯವು ಬೆಳೆದಂತೆ ಅನೇಕ ಕಾಂಡಗಳನ್ನು ತೂಗುತ್ತದೆ. ಅದರಲ್ಲಿ ಎಲ್ಲಾ ಕಾಂಡಗಳ ಕಾರ್ಬನ್ ನಮ್ಮ ಮಣ್ಣಿನಿಂದ ಬರುವುದಿಲ್ಲ. ನಮ್ಮ ಮಣ್ಣಿನಲ್ಲಿ ಇಂಗಾಲವು 0.1 ಆಗಿದೆ. ಇದಕ್ಕಾಗಿ ಪರಿಸರದಿಂದ ಗಿಡಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ನಾವು ಸಂಶ್ಲೇಷಿತ ವಸ್ತುಗಳನ್ನು ಯಾವುದಕ್ಕೆ ಬಳಸುತ್ತಿದ್ದೇವೆ? ಕೇಂದ್ರೀಕೃತ ಪದಾರ್ಥಗಳು, ಕೇಂದ್ರೀಕೃತ ರಸಗೊಬ್ಬರಗಳು ನಾವು ಸಸ್ಯಕ್ಕೆ ಬಳಸುತ್ತಿಲ್ಲ, ಭೂಮಿಗೆ ಬಳಸಲಾಗುತ್ತದೆ. ಏಕೆಂದರೆ ಮಣ್ಣಿನಲ್ಲಿರುವ ಅನೇಕ ಸೂಕ್ಷ್ಮಾಣುಜೀವಿಗಳು ಅವುಗಳನ್ನು ಬೆಳವಣಿಗೆ ಬೆಳೆಸುತ್ತವೆ. ಅವುಗಳನ್ನು ಆಹಾರಕ್ಕಾಗಿ ಮತ್ತು ಇಂಗಾಲಕ್ಕಾಗಿ ಬಳಸಲಾಗುತ್ತಿದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವುಗಳಿಗೆ ರೋಗಾಣುಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ. ಅವು ಸಸ್ಯದ ಬಗ್ಗೆ ಕಾಳಜಿ ವಹಿಸುತ್ತವೆ. ನಮ್ಮ ಮಣ್ಣಿನಲ್ಲಿ ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಇರಬೇಕು. ಸಸ್ಯವನ್ನು ರಕ್ಷಿಸಬೇಕಾದರೆ ಬೇರಿನ ವ್ಯವಸ್ಥೆಯನ್ನು ರಕ್ಷಿಸಬೇಕು. ಇದು ಅಗತ್ಯವಿದೆ. ಆಗ ಮಾತ್ರ ಸಾರಜನಕದಂತಹ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಸೂಕ್ಷ್ಮ ಜೀವಿಗಳ ಸಂಕೀರ್ಣ ಸಾರಜನಕವಾಗಿ ಪರಿವರ್ತಿಸಿ ಸಸ್ಯಕ್ಕೆ ನೀಡುತ್ತವೆ. ಅಂತೆಯೇ ರಂಜಕವನ್ನು ಕರಗಿಸುವ ಮೂಲಕ, ಅಂದರೆ ಬ್ಯಾಕ್ಟೀರಿಯಾದಲ್ಲಿರುವ ಕಿಣ್ವಗಳು ಮಣ್ಣಿನಲ್ಲಿರುವ ತ್ಯಾಜ್ಯ ರಂಜಕದೊಂದಿಗೆ ರಾಸಾಯನಿಕ ಕ್ರಿಯೆಯ ಮೂಲಕ ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡುತ್ತದೆ. ಇದೆಲ್ಲವೂ ಸುಲಭವಾಗಿ ಆಗಬೇಕು. ಆ ಪ್ರಕ್ರಿಯೆಯಲ್ಲಿ ಯಾವುದೇ ಅಡ್ಡಿ ಉಂಟಾಗಬಾರದು. ತಡೆಗಟ್ಟುವಿಕೆಯನ್ನು ತಡೆಗಟ್ಟಲು ಮತ್ತು ಕೀಟಗಳಿಂದ ಸಸ್ಯಗಳನ್ನು ರಕ್ಷಿಸುವ ಸೂಕ್ಷ್ಮ ಜೀವಿಗಳನ್ನು ಒದಗಿಸಲು ಇಂಗಾಲದ ಅಗತ್ಯವಿದೆ. ಅರ್ಥಾತ್ ಭೂಮಿಗೆ ಕೊಡುತ್ತಿರುವ ನಾವೇ ಕೇಂದ್ರ ಗೊಬ್ಬರಗಳಾಗಲಿ ಅಥವಾ ಇಂಗಾಲ ಆಧಾರಿತ ಗೊಬ್ಬರಗಳಾಗಲಿ ಇವೆಲ್ಲವನ್ನು ಭೂಮಿಗೆ ನೀಡುತ್ತಿದ್ದೇವೆ. ಈ ಕಾರಣದಿಂದಾಗಿ ಸಸ್ಯವು ಬಲಗೊಳ್ಳುತ್ತದೆ. ಆದರೆ ಇದು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯ ಬಗ್ಗೆ ಅಲ್ಲ. ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಅದರಿಂದ ಇಂಗಾಲವನ್ನು ಬೇರ್ಪಡಿಸುವ ಮೂಲಕ ಸಸ್ಯಗಳು ರಾಸಾಯನಿಕ ಕ್ರಿಯೆಗಳಿಗೆ ಒಳಗಾಗುತ್ತವೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಸಿಂಥೆಟಿಕ್ ಯಾವುದಕ್ಕೆ ಮತ್ತು ಯಾವುದಕ್ಕೆ ಪೌಷ್ಟಿಕಾಂಶ ಎಂದು ನಿಮಗೆಲ್ಲರಿಗೂ ಈ ಇಲಾಖೆಯಿಂದಲೇ ಅರ್ಥವಾಗಿರಬೇಕು. ಪ್ರತಿಯೊಬ್ಬರೂ ಈ ONBA ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿಯನ್ನು ಅಳವಡಿಸಿಕೊಂಡರೆ ಹೆಚ್ಚಿನ ಇಳುವರಿ ಬರುತ್ತದೆ. ಅದೇ ರೀತಿ ನಾವು ಪಡೆಯುವ ಯಾವುದೇ ಉತ್ಪನ್ನ ಅಥವಾ ನಾವು ಗ್ರಾಹಕರು ಮತ್ತು ಗ್ರಾಹಕರಿಗೆ ಪಡೆಯುವ ಉತ್ಪನ್ನಗಳು ಅತ್ಯಂತ ಶಕ್ತಿಯುತವಾಗಿರುತ್ತವೆ ಮತ್ತು ಎಲ್ಲಾ ರೀತಿಯ ಪೋಷಕಾಂಶಗಳಿಂದ ತುಂಬಿರುತ್ತವೆ. ಇಲ್ಲದಿದ್ದರೆ ಅದು ಗಾತ್ರ ಮತ್ತು ತೂಕವನ್ನು ಮಾತ್ರ ತೋರಿಸುತ್ತದೆ. ಅವುಗಳಲ್ಲಿ ಯಾವುದೇ ರೀತಿಯ ಖನಿಜಗಳು, ಪ್ರೋಟೀನ್ ಅಥವಾ ಆಹಾರ ಪದಾರ್ಥಗಳು ಇರುವುದಿಲ್ಲ. ಅವು ಕೇವಲ ತ್ಯಾಜ್ಯ ಉತ್ಪನ್ನಗಳಾಗುತ್ತವೆ. ನಾವು ಸಸ್ಯದಿಂದ ಗುಣಮಟ್ಟದ ಮತ್ತು ಶಕ್ತಿಯುತ ಉತ್ಪನ್ನವನ್ನು ಪಡೆಯಲು ಬಯಸಿದರೆ ಅಥವಾ ಅದೇ ಆಹಾರವನ್ನು ನಾವು ಬಯಸಿದರೆ ಸಸ್ಯಗಳು ನಮಗೆ 16 ರೀತಿಯ ಪೋಷಕಾಂಶಗಳನ್ನು ಪೂರೈಸಬೇಕು. ಸಸ್ಯಗಳ ಸಂಕೀರ್ಣಗಳ ರೂಪದಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ನೈಸರ್ಗಿಕವಾಗಿ ದೊರೆಯುವ N2, P2 ನಂತಹ ಪೋಷಕಾಂಶಗಳನ್ನು ಅವುಗಳಿಂದ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. P2, O4, A2, O5, CO2, ವಾಟರ್ H2O ಅನ್ನು ಸ್ವೀಕರಿಸುತ್ತದೆ. ಅರ್ಥಾತ್ ಸಂಕೀರ್ಣದ ಅರ್ಥವೆಂದರೆ 2 ಅಥವಾ ಹೆಚ್ಚಿನ ಪದಾರ್ಥಗಳು ಮಿಶ್ರಣವನ್ನು ಸಂಕೀರ್ಣ ಎಂದು ಕರೆಯಲಾಗುತ್ತದೆ. ಸಸ್ಯಗಳು ಈ ಸಂಕೀರ್ಣ ವಸ್ತುಗಳನ್ನು ಮಾತ್ರ ಹೀರಿಕೊಳ್ಳುತ್ತವೆ ಅಥವಾ ಕೇವಲ ಪದಾರ್ಥಗಳಿಗೆ ಅಲ್ಲ. ಇದನ್ನು ಅರ್ಥಮಾಡಿಕೊಳ್ಳಿ. ಈ ಸಾವಯವ ಭೂತದಿಂದ ಹೊರಗೆ ಬನ್ನಿ. ಸಾವಯವ ಪದಕ್ಕೆ ನಾವು ಮತ್ತು ಗ್ರಾಹಕರು ಮೋಸ ಹೋಗಬಾರದು. ಸಸ್ಯಗಳಿಂದ ಬರುವ ಎಲ್ಲವೂ ಸಾವಯವ, ಆದರೆ ಅವು ವಿಷಕಾರಿ ಪದಾರ್ಥಗಳನ್ನು ಹೊಂದಿರಬಾರದು ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳಾಗಿರಬೇಕು. ಎಲ್ಲವೂ ಸಾವಯವ ರಾಸಾಯನಿಕಗಳನ್ನು ಸೇರಿಸಿದ ನಂತರವೂ ಅದು ಇನ್ನೂ ಸಾವಯವವಾಗಿದೆ. ಇದು ಅಲ್ಲದೆ ಸಾವಯವವಾಗುವುದಿಲ್ಲ, ಏಕೆಂದರೆ ಇದು ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡನ್ನೂ ಒಳಗೊಂಡಿದೆ. ವಿಷಕಾರಿ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳನ್ನು ಹೊಂದಿರದ ಉತ್ಪನ್ನಗಳನ್ನು ನಾವು ಒದಗಿಸಬೇಕು. ಪೋಷಕಾಂಶಗಳಿಲ್ಲದ ಆಹಾರವಲ್ಲ. ದಯವಿಟ್ಟು ಪ್ರತಿಯೊಬ್ಬರೂ ಅರ್ಥಮಾಡಿಕೊಳ್ಳಿ. ಸಾವಯವವು ಭೂಮಿಗೆ
ಮತ್ತು ಸಾವಯವವು ಸಸ್ಯಗಳಿಗೆ ಎಂದು ನಾವು ಮುಖ್ಯವಾಗಿ ಅರ್ಥಮಾಡಿಕೊಳ್ಳಬೇಕು. ಇದನ್ನು ಅರ್ಥಮಾಡಿಕೊಂಡು ಉತ್ತಮ ಕೃಷಿ ಮಾಡಬಹುದು. ಅಷ್ಟೇ ಅಲ್ಲ, ಇದು ಗ್ರಾಹಕರಿಗೆ ಅತ್ಯಂತ ಶಕ್ತಿಯುತವಾದ ಮತ್ತು ಯಾವುದೇ ರೀತಿಯ ವೈರಸ್ ಇಲ್ಲದ ಆಹಾರವನ್ನು ನೀಡಲಿದೆ. ಅದಕ್ಕಾಗಿಯೇ ಸಾವಯವವು ತುಂಬ ಒಳ್ಳೆಯದು ಎಂದು ಭಾವಿಸಿ ಮತ್ತು ಪ್ರತಿ ಪ್ಯಾಕೆಟ್ನಲ್ಲಿ ಸಾವಯವವನ್ನು ಮುದ್ರಿಸಿದರೆ ಆ ಉತ್ಪನ್ನಗಳು ಉತ್ತಮವಾಗುವುದಿಲ್ಲ. ತಾನು ಏನೇ ಬೆಳೆಯುತ್ತಿದ್ದಾನೆ ಎಂಬುದು ರೈತನಿಗೆ ಮಾತ್ರ ತಿಳಿಯುತ್ತದೆ. ಅಂತಹ ಪ್ಯಾಕೆಟ್ಗಳನ್ನು ಖರೀದಿಸುವ ವ್ಯಕ್ತಿಗೆ ತಿಳಿದಿಲ್ಲದಿರಬಹುದು. ಸಾವಯವ ಪ್ಯಾಕೆಟ್ ಖರೀದಿಸಿದ ನಂತರ ಅದು ಒಳ್ಳೆಯ ಪ್ಯಾಕೆಟ್ ಸಾವಯವ ಎಂದು ಭಾವಿಸುವುದು ಸರಿಯಲ್ಲ. ಸಸ್ಯಗಳಿಂದ ಬರುವ ಎಲ್ಲವೂ ಸಾವಯವ. ಸಸ್ಯದ ಬೇರುಗಳು, ಕಾಂಡಗಳು, ಎಲೆಗಳು, ಹೂವುಗಳು, ಹಣ್ಣುಗಳು ಮತ್ತು ಬೀಜಗಳು ಎಲ್ಲಾ ಸಾವಯವ. ಆದರೆ ಕೃಷಿಯಲ್ಲಿ ವಿಷಕಾರಿ ರಾಸಾಯನಿಕ ಗೊಬ್ಬರಗಳು ಅಥವಾ ರಾಸಾಯನಿಕ ಕೀಟನಾಶಕಗಳು ಇರದಂತೆ ನಾವು ಕಾಳಜಿ ವಹಿಸಬೇಕು. ಶುದ್ಧ ಮತ್ತು ಬಲವಾದ ಆಹಾರ ಪದಾರ್ಥಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಇದು ರಾಸಾಯನಿಕ ಮುಕ್ತ ಉತ್ಪನ್ನವಾಗಿದೆ. ಕ್ಲೀನ್ ರಾಸಾಯನಿಕ ಮುಕ್ತ ಉತ್ಪನ್ನ. ಆದ್ದರಿಂದ ಮಾತನಾಡಲು ಯಾವುದೇ ಉತ್ಪನ್ನವನ್ನು ರಾಸಾಯನಿಕ ಮುಕ್ತ ಉತ್ಪನ್ನವಾಗಿ ಮಾರಾಟ ಮಾಡಬಹುದು. ಸಾವಯವ ಎಂದು ಹೇಳುವ ಮೂಲಕ ಅಲ್ಲ. ಸಸ್ಯಗಳಿಂದ ಬರುವ ಎಲ್ಲವೂ ಸಾವಯವ. ಇದು ವಿಷಕಾರಿ ವಸ್ತುಗಳನ್ನು ಹೊಂದಿದ್ದರೂ ಸಹ ಸಾವಯವವಾಗಿದೆ. ಸಾವಯವ ಪದಾರ್ಥ ಎಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳು ಅಥವಾ ಸಂಯುಕ್ತಗಳನ್ನು ಸಾವಯವ ಸಂಯುಕ್ತಗಳು ಎಂದು ಕರೆಯಲಾಗುತ್ತದೆ. ಇದನ್ನು ಪರಿಗಣಿಸಿ. 8ನೇ ತರಗತಿಯಿಂದ ಪ್ರಾರಂಭವಾಗುವ ಪ್ರತಿಯೊಂದು ರಸಾಯನಶಾಸ್ತ್ರ ಪುಸ್ತಕವು ಸಾವಯವ ರಸಾಯನಶಾಸ್ತ್ರ ಮತ್ತು ಅಜೈವಿಕ ರಸಾಯನಶಾಸ್ತ್ರದ ವಿವರಗಳನ್ನು ಹೊಂದಿರುತ್ತದೆ. ಇದೆಲ್ಲವನ್ನೂ ರೈತರಾದ ನಾವು ಅರ್ಥಮಾಡಿಕೊಳ್ಳಬೇಕು ಮತ್ತು ಗ್ರಾಹಕರು ಸಹ ಅರ್ಥಮಾಡಿಕೊಳ್ಳಬೇಕು. ಪೋಷಕಾಂಶಗಳ ಸ್ಥಿತಿಯಿಂದ ಸಾವಯವವಾಗುವುದಿಲ್ಲ ಎಂದು ಪರಿಗಣಿಸಿ ಗೋಮೂತ್ರ ಮತ್ತು ಸಗಣಿ ಬಳಸಿ ಉತ್ಪನ್ನಗಳನ್ನು ತೆಗೆದುಕೊಳ್ಳಬೇಕು. ಇಂತಹ ಗೊಂದಲದಿಂದ ಹೊರಬನ್ನಿ. ಅದು ತಪ್ಪು. ಸಸ್ಯಕ್ಕೆ ಪೋಷಕಾಂಶಗಳನ್ನು ಒದಗಿಸಬೇಕು. ಸಸ್ಯವು ಅಗತ್ಯವಿರುವ ಎಲ್ಲ ಜೀವರಾಸಾಯನಿಕ ಕಾರ್ಯಗಳನ್ನು ಹೊಂದಲು ಮತ್ತು ಸಸ್ಯದಿಂದ ಲಭ್ಯವಿರುವ ಎಲ್ಲ ಆಹಾರ ಪದಾರ್ಥಗಳು ಎಲ್ಲ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಲು ಅದು ಅಗತ್ಯವಿರುವ ಎಲ್ಲ ಪೋಷಕಾಂಶಗಳೊಂದಿಗೆ ಪೂರೈಸಬೇಕು. ಅದು ಅಗತ್ಯವಿರುವಷ್ಟು ಮಾತ್ರ ನೀಡಬೇಕು. ಈ ಸ್ಥಿತಿಯಲ್ಲಿ ನೀಡಬೇಕಾದ ಪೋಷಕಾಂಶಗಳನ್ನು ಅದೇ ಪ್ರಮಾಣದಲ್ಲಿ ನೀಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀಡಬಾರದು. ಪ್ರತಿಯೊಬ್ಬರೂ ಸಂಕೀರ್ಣ ಮತ್ತು ಸುಲಭವಾಗಿ ಬರುವುದಿಲ್ಲ. ಇದನ್ನು ಎಲ್ಲರೂ ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ಇದು ONBAನ ಮೊದಲ ಭಾಗವಾಗಿದೆ. ಇದರ ನಂತರ ನಾವು ಕೃಷಿಯ ಬಗ್ಗೆ ಹೆಚ್ಚು ಕಲಿಯುತ್ತೇವೆ. ಅದು ಸಾವಯವ ಮತ್ತು ಈ ಸಾವಯವಗಳ ನಡುವಿನ ಸಂಬಂಧವೇನು? ಮೊದಮೊದಲು ಸಾವಯವ ಪ್ರೇತದ ಬಗ್ಗೆ ವಿವರಿಸಿ ಹೇಳಬೇಕಾದ ಹಂತ ಮಾಡಿದ್ದೇನೆ. ಈ ONBAನ ಮೊದಲ ಭಾಗದಲ್ಲಿ ನೀವು ಸಾವಯವದ ಬಗ್ಗೆ ವಿವರಿಸಿದ್ದೀರಿ. ಧನ್ಯವಾದ. ನೀವು ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಿಲ್ಲದಿದ್ದರೆ ಹಾಗೆ ಮಾಡಿ ಮತ್ತು ಈ ಚಾನಲ್ ಬಗ್ಗೆ ನಿಮ್ಮ ಸಹವರ್ತಿ ರೈತರಿಗೆ ತಿಳಿಸಿ ಮತ್ತು ಆ ಎಲ್ಲ ರೈತರಿಗೆ ಈ ಚಾನಲ್ಗೆ ಚಂದಾದಾರರಾಗಲು ಹೇಳಿ. ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಕೇಳಿ. ಧನ್ಯವಾದ.